ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಧಾರವಾಡದಲ್ಲಿರುವ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಅಂದರೆ IITಯಲ್ಲಿ ಜೂನಿಯರ್ ಅಸಿಸ್ಟೆಂಟ್, ಅಸಿಸ್ಟೆಂಟ್ ರಿಜಿಸ್ಟರ್, ಜೂನಿಯರ್ ಸೂಪರಿಂಟೆಂಡೆಂಟ್, ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆಯೋ, BE ಆಗಿದೆಯೋ ಅವರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಜೂನಿಯರ್ ಅಸಿಸ್ಟೆಂಟ್ಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು, ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ. ಹಾಗೆ ಕೆಲವೊಂದು ಹುದ್ದೆಗಳಿಗೆ ಮಾತ್ರ ಅಸಿಸ್ಟೆಂಟ್ ರಿಜಿಸ್ಟರ್, ಜೂನಿಯರ್ ಸೂಪರಿಂಟೆಂಡೆಂಟ್ ಹಾಗೂ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ಗೆ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಲಾಗಿದೆ. BE, BTech, ಡಿಪ್ಲೊಮೊ ಹಾಗೂ ಎನಿ ಡಿಗ್ರಿಯವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಧಾರವಾಡ, ಕರ್ನಾಟಕ, IIT ಧಾರವಾಡ ಅಂತಿದೆ. ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಡಿಗ್ರಿ, ಎನಿ ಡಿಗ್ರಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು. 2 ಪೋಸ್ಟ್ ಇದೆ. ಹಾಗೂ ಅಸಿಸ್ಟೆಂಟ್ ರಿಜಿಸ್ಟರ್ ಪೋಸ್ಟು 2 ಹುದ್ದೆಗಳಿದ್ದಾವೆ. ಹಾಗೂ ಜೂನಿಯರ್ ಸೂಪರಿಂಟೆಂಡೆಂಟ್ ಪೋಸ್ಟು 3 ಹುದ್ದೆಗಳಿದ್ದಾವೆ. ಹಾಗೂ ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಇದರಲ್ಲಿ ಕೆಲವೊಂದು ವಿಭಾಗಗಳಿದ್ದಾವೆ, ಕೆಮಿಕಲ್ ಅಥವಾ ಇನ್ನಿತರೆ, ಸಿವಿಲ್. ಒಟ್ಟು ಹುದ್ದೆಗಳು 12 ಹುದ್ದೆಗಳಿದ್ದಾವೆ. ಹಾಗೆ ಎಜುಕೇಷನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಜೂನಿಯರ್ ಅಸಿಸ್ಟೆಂಟ್ ಬ್ಯಾಚುಲರ್ ಡಿಗ್ರಿ, ಎನಿ ಡಿಗ್ರಿ ಆಗಿರ್ಬೋದು, 55% ತಗೊಂಡು ಪಾಸ್ ಆಗಿರಬೇಕಾಗತ್ತೆ. ಹಾಗೂ ವಯೋಮಿತಿ 27, ಅರ್ಜಿ ಕೊನೆಗೊಳ್ಳುವ ದಿನಾಂಕದ ಒಳಗೆ 27ರ ಒಳಗೆ ಇರುವಂಥವರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇನ್ನು ಅಸಿಸ್ಟೆಂಟ್ ರಿಜಿಸ್ಟರ್ ಪೋಸ್ಟ್ ಬಂದು ಮಾಸ್ಟರ್ ಡಿಗ್ರಿ ಆಗಿರೋರು ಅರ್ಜಿನ ಸಲ್ಲಿಸಬೇಕು. 55% ತಗೊಂಡು ಪಾಸ್ ಆಗಿರಬೇಕು. ವಯೋಮಿತಿ ಬಂದು 42 ವರ್ಷದ ಒಳಗಿರೋರು ಅರ್ಜಿನ ಸಲ್ಲಿಸಬಹುದು. ಆದರೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಇದಕ್ಕೆ ಮಾತ್ರ 6 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಲಾಗಿದೆ. ಹಾಗೆ ಇನ್ನು ಜೂನಿಯರ್ ಸೂಪರಿಂಟೆಂಡೆಂಟ್ಗೆ ಬ್ಯಾಚುಲರ್ ಡಿಗ್ರಿ 55% ಇರೋರು ಅರ್ಜಿನ ಸಲ್ಲಿಸಬಹುದು. 5 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಪೋಸ್ಟ್ ಬಂದು 3 ಇಯರ್ಸ್ ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಮಾಡಿರೋರು ಅರ್ಜಿನ ಸಲ್ಲಿಸಬಹುದು. ಹಾಗೆ BE, BTech ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿರೋರು ಹಾಗೂ ಮಾಸ್ಟರ್ ಡಿಗ್ರಿ ಕಂಪ್ಯೂಟರ್ ಸೈನ್ಸಲ್ಲಿ ಕಂಪ್ಲೀಟ್ ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ ಬಂದು 34 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ಪ್ರೋಸೆಸ್ ಇರುತ್ತೆ. ಇನ್ನು ಫೀಸ್ಗೆ ಬರೋದಾದರೆ 500 ರೂಪಾಯಿ ಫೀಸ್ ಇರುತ್ತೆ ಜನರಲ್ ಕ್ಯಾಟಗರಿ ಹಾಗೂ OBC ಕ್ಯಾಟಗರಿಗಳಿಗೆ. ಹಾಗೂ SC, ST, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಹಾಗೂ ವುಮೆನ್ ಕ್ಯಾಂಡಿಡೇಟ್ಗೆ ಎಕ್ಸಾಮ್ಟೆಡ್ ಇರುತ್ತೆ, ಯಾವುದೇ ಫೀಸ್ ಇರೋದಿಲ್ಲ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC, STಗಳಿಗೆ 5 ವರ್ಷ, OBCಗಳಿಗೆ 3 ವರ್ಷ. ಹಾಗೂ IIT ಧಾರವಾಡದಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರೋರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅವ್ರಿಗೂ ಕೂಡ 5 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. IIT ಧಾರವಾಡ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನು ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 13 ಜುಲೈ 2026 ರಾತ್ರಿ 11:59ರವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಯಾರೆಲ್ಲ ಡಿಗ್ರಿ ಮಾಡಿದರೋ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಯಾವುದೇ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಕೆಲವೊಂದು ಜೂನಿಯರ್ ನಾನು ತಿಳಿಸ್ಕೊಟ್ಟ ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅವ್ರು ಅರ್ಜಿ ಸಲ್ಲಿಸಿ, ಅಥವಾ ನಿಮ್ಮ ಸ್ನೇಹಿತರು ಅವ್ರಿಗಾರು ಶೇರ್ ಮಾಡಿ, ಅವರಾದರೂ ಅರ್ಜಿ ಸಲ್ಲಿಸೋ ಅವಕಾಶ ಇದ್ದರೆ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು.